ಮೇಕಪ್ ಟಚ್. Hey guys, welcome back to our YouTube channel, Crazy Sisters, Teju and Diksha. ಸೊ ಈ ವಿಡಿಯೋದ ಟೈಟಲ್ ನೋಡ್ದಂಗೆ ನಾವಿವತ್ತು ಐಕಿಯಾಗಿ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸ್ತೀವಿ. ಸೊ ಬನ್ನಿ. ಸೊ ನಾವು ಹೋಗ್ತಿರೋದೇ ಮೇನ್ ರೀಸನ್ ವ್ಲಾಗ್ ಮಾಡೋಕ್ಕೆ ಮತ್ತು ನಿಮಗೆಲ್ಲ ತೋರ್ಸೋಕ್ಕೆ ಹೆಂಗಿದೆ ಅಂತ. ಸೊ ಅಷ್ಟೊಂದು ಕಾಸು ಖರ್ಚು ಮಾಡ್ಕೊಂಡು ಹೋಗಿದ್ದೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಅಕ್ಕ ಹೇಳ್ಬೇಕಂತೆ ಗಾಯ್ಸ್, ಈ ರೆಕಾರ್ಡಿಂಗ್ನ ಅಕ್ಕ ಕೊಟ್ಬಿಡ್ತೀನಿ. ಸೊ ನಾವು ಮೆಟ್ರೋಯಿಂದ ಹೋದ್ವಿ, ಯಾಕಂದರೆ ಮೆಟ್ರೋ ಪಕ್ಕದಲ್ಲೇ ಐಕಿಯಾ ಓಪನ್ ಆಗಿರೋದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ. ನಾವಿರೋದು ಇಂದಿರಾನಗರ್. ಸೊ ಇಂದಿರಾನಗರಿಂದ ನಾಗಸಂದ್ರಾಗೆ 52 ರೂಪೀಸ್ ಆಯ್ತು ಅನಿಸುತ್ತೆ, ಯಾಕಂದರೆ ನಮ್ಮ ಹತ್ರ ಕಾರ್ಡ್ ಇತ್ತು, ನಮಗೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ನಾವು ಸ್ವಲ್ಪ ರೀಲ್ಸ್ ಮಾಡ್ತಿದ್ವಿ. ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ. ಅದನ್ನೆಲ್ಲ ನೋಡಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಎಲ್ಲ ಶೂಟ್ ಮಾಡ್ತಿದ್ವಿ ಅಲ್ಲ. ಸೊ ಅದಕ್ಕೆ ಎಲ್ಲರೂ ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ಕೊಂಡು ಗುರಾಯಿಸ್ತಿದ್ರು ಏನು ಮಾಡ್ತಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ನೋಡಿ ಸ್ಯಾಟರ್ಡೆ ಕೂಡ. ಮತ್ತು ಇಲ್ಲಿ ದೊಡ್ಡ ದೀಕ್ಷಾ ಚಪ್ಪಲಿ ಅಂತ ಸ್ಲಿಪ್ ಆಗ್ತಿದ್ಲು. ಇಡ್ಲಿ ತಿನ್ನಕ್ಕಂತ ಬರ್ತಿದ್ದಾರೆ ಅಷ್ಟೇ. ದೀಕ್ಷಾ ಏನು ಮಾಡ್ತಿದ್ಯಾ? ಮೇಕಪ್ ಟಚ್. ಟಚ್ ಅಪ್ ಅಂತಾರ ಅದನ್ನ. ದೂರ ನಾನು ದೂರ ಹೋಗ್ತಿದ್ದೀನಿ, ನೀನು ಹತ್ರ ಬರ್ತಿದ್ಯಾ? ನಾನ್ಸೆನ್ಸ್. ತೋರ್ಸು ನೀವು ಕಣ, ತೋರ್ಸು. ಇಲ್ಲಿಂದ UB ಸಿಟಿ ಕಾಣುತ್ತೆ ನೋಡಿ, ಅಲ್ಲೇ ಇದೆ. ಇವಾಗ ನಾವು ಮೆಜೆಸ್ಟಿಕ್ ಬಂದಿದ್ದೀವಿ. ಸೊ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು, ಯಾಕಂದರೆ ಪರ್ಪಲ್ ಲೈನಿಂದ ಗ್ರೀನ್ ಲೈನ್ ಹೋಗಬೇಕು. ನಾಗಸಂದ್ರಾಗೆ ಗ್ರೀನ್ ಲೈನ್ ಅಲ್ವಾ, ಅದಕ್ಕೆ ನಾವು ಇಲ್ಲಿಂದ ಇಳಿದ್ಬಿಟ್ಟು ನಾಗಸಂದ್ರ ಕಡೆ ಟ್ರೈನ್ನ ಹತ್ಬೇಕು. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ರಶ್ ಇದೆ. ಮತ್ತು ಮೆಟ್ರೋಲು ಎಲ್ಲ ಕಡೆ ನೋಡ್ಬೋದು ನೀವು, ಐಕಿಯಾ ಅಂತ ಇದೆ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರಾದರೂ ಇರ್ತಾರೆ, ಅವ್ರನ್ನ ಕೇಳ್ಬೋದು. ಇಲ್ಲ ಅಂತಂದರೆ ಅಲ್ಲಿ ಮ್ಯಾಪ್ ಇರುತ್ತೆ, ಅಲ್ಲೂ ನೋಡ್ಬೋದು. ಸೊ ಇಲ್ಲಿ ರಾಜಾಜಿನಗರು ಮತ್ತು ಸೋಪ್ ಫ್ಯಾಕ್ಟ್ರಿ ಕಡೆ ಬಂದಾಗ ಇಸ್ಕಾನ್ ಟೆಂಪಲ್ ಕೂಡ ಕಾಣುತ್ತೆ ನಿಮಗೆ. ಕಾಣಿಸ್ತಿದೆ ಅವ್ರಿಗೆ. ಆದರೆ ಇಲ್ಲಿ ಈ ಮೇಡಮ್ಗೆ ಇಸ್ಕಾನ್ ಅಂತಾನೆ ಗೊತ್ತಿಲ್ಲ, ಯಾವ ದೇವಸ್ಥಾನ ಅಂತ ಕೇಳ್ತಿದ್ರು. ಹೌದು. ಆಮೇಲೆ ಲಾಸ್ಟಲ್ಲಿ ಪೀಣ್ಯ ಇದ್ದಾಗ ಅನ್ಸುತ್ತೆ, ನಮಗೆ ಎಲ್ಲಾರನ್ನೂ ಟ್ರೈನಿಂದ ಇಳಿಸಿದ್ರು, ಇಳಿರಿ ಅಂತ. ಏನಕ್ಕಂತ ನಮ್ಗೆ ದೀಕ್ಷಾ ಹೊಡಿತೀನಿ.
ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಅಂತೆ ಗಾಯ್ಸ್, ಅದಕ್ಕೆ ನಮ್ಮನ್ನ ಮೆಟ್ರೋಯಿಂದ ಇಳಿಸ್ಬಿಟ್ಟು ಇನ್ನೊಂದು ಮೆಟ್ರೋ ಶಿಫ್ಟ್ ಮಾಡ್ತಿದ್ದಾರೆ. ಪೆಟ್ರೋಲ್ ಖಾಲಿ ಆಗಿದೆ ಅಂತೆ ಮೆಟ್ರೋ ಒಳಗಡೆ. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಇನ್ನೊಂದು ಟ್ರೈನ್ ಬಂತು. ಆಮೇಲೆ ನಾಗಸಂದ್ರಕ್ಕೆ ರೀಚ್ ಆದ್ವಿ. ಅಲ್ಲಿ ತಿರ್ಗಾ ಕಾರ್ಡ್ನ ಇಟ್ಬಿಟ್ಟು ಔಟ್ ಆಗಿಬಿಟ್ಟು ಅಲ್ಲಿ ಆಚೆ ಹೋದ್ವಿ. ಇಲ್ಲೇ ಕಾಣ್ತಿದೆ ನೋಡಿ, ಈ ಕಡೆ ರೈಟಲ್ಲಿರೋದೇ ಐಕಿ. ದೀಕ್ಷಾ ನಾವು ನೋಡಿತೀನಿ ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ನೋಡಿ ಗಾಯ್ಸ್. ಅವಳಿಗೆ ರೆಕಾರ್ಡ್ ಮಾಡಿದ್ರೆ ಅವಳು ಮಾಡಲ್ಲ, ನಾನು ಮಾಡೋವಾಗ ಡಿಸ್ಟರ್ಬ್ ಮಾಡ್ತಾಳೆ. ಸೊ ಯಾ ಫೈನಲಿ ವಿ ರೀಚ್ ಐಕಿ. ಆಚೆ ಕಡೆ ನೋಡ್ಬೋದು ನೀವು, ಕಳೆಪುರಿ ಮತ್ತು ಅದು ಇದು ಇರುತ್ತೆ. ನೀವು ಗಾಡಿಯಲ್ಲಿ ಬಂದರೆ ಲೆಫ್ಟ್ ಸೈಡ್, ಮೆಟ್ರೋಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಎಲ್ಲ ಇರುತ್ತೆ. ಅಕಸ್ಮಾತ್ ನೀವು ಮೆಟ್ರೋಲ್ಲಿ ಬಂದ್ರಿ ಅಂತಂದರೆ ರೈಟ್ ಸೈಡ್ಗೆ ಹೋಗಬೇಕು, ಸ್ವಲ್ಪ ನಡ್ಕೊಂಡು ಬಂದರೆ ಆಮೇಲೆ ಈ ಥರ ಎಂಟ್ರೆನ್ಸ್ ಇರುತ್ತೆ. ಆಮೇಲೆ ಒಳಗಡೆ ಎಂಟರ್ ಆದರೆ ಐಕಿ ಅಂತ ಇರುತ್ತೆ. ಮತ್ತು 2 ಫ್ಲ್ಯಾಗ್ ಕಾಣುತ್ತೆ ನಿಮಗೆ, ಒಂದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಮತ್ತು ಇನ್ನೊಂದು ಐಕಿಯ ಒರಿಜಿನ್ ಕಂಟ್ರಿ ಸ್ವಿಡನ್ದು. ಸೊ ಸ್ವಿಡಿಷ್ ಫ್ಲ್ಯಾಗ್ ಕೂಡ ಇರುತ್ತೆ. ಆಮೇಲೆ ಹಂಗೆ ಒಳಗಡೆ ಎಂಟರ್ ಆಗ್ತಾಯಿದ್ರೆ ಕ್ಯೂ ಥರ ಇರುತ್ತೆ ಎಲ್ಲ. ಆ್ಯಕ್ಚುಲಿ ಇನಾಗ್ರೇಷನ್ ಆಗಿದ್ದ ಟೈಮು ಮತ್ತು ಒಂದು ಸ್ವಲ್ಪ ದಿನ ಹಿಂದೆ ಎಲ್ಲ ಫುಲ್ ರಶ್ ಇತ್ತು. ಅದಕ್ಕೆ ಎಲ್ಲರೂ ಹೇಳ್ತಿದ್ರು ಮಿನಿ ತಿರುಪತಿನ ನೋಡ್ಬೋದು ನೀವು, ಅಷ್ಟು ದೊಡ್ಡ ಕ್ಯೂ ಇದೆ ಅಂತ. ಬಟ್ ನಾವು ಹೋದಾಗ ಥ್ಯಾಂಕ್ಫುಲಿ ಕ್ಯೂ ಜಾಸ್ತಿ ಇದ್ದಿಲ್ಲ, ಆರಾಮಾಗೇ ಹೋದ್ವಿ. ಆಮೇಲೆ ಫುಲ್ ಒಳಗಡೆ ಹೋದ್ಮೇಲೆ 2 ಫ್ಲೋರ್ ಇರುತ್ತೆ, ಮೇಲೆ ಒಂದು ಕೆಳಗಡೆ ಒಂದು. ಮೇಲ್ಗಡೆ ಫ್ಲೋರಲ್ಲಿ ಏನಿರುತ್ತೆ ಅಂತಂದರೆ ಇವಾಗ ಸೆಟಪ್ ಫುಲ್ ಬೆಡ್ರೂಮ್ ಸೆಟಪ್ಪು, ಕಿಚನ್ ಸೆಟಪ್ಪು, ಹಾಲ್ ಸೆಟಪ್ಪು, ಆ ಥರ ಫುಲ್ ಸೆಟಪ್ ಇಟ್ಟಿರ್ತಾರೆ. ನಿಮಗೆ ಆವಾಗ ನೋಡಿದ್ರೆ ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು, ಯಾವ ಥರ ಡೆಕೋರೇಟ್ ಮಾಡ್ಬೋದು, ಆರ್ಗನೈಸ್ ಮಾಡ್ಬೋದು ಅಂತ. ಮತ್ತು ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ಸೆಲ್ಲಿಂಗ್ ಐಟಮ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಐಟಮ್ಸು, ಏನಾದರೂ ಸಾಮಾನು ಇರುತ್ತೆ ಅದೆಲ್ಲ ಇರುತ್ತೆ. ಆಮೇಲೆ ಅವ್ರು ಫುಲ್ ಸ್ಟ್ರಾಟಜಿಯಿಂದ ಪ್ಲ್ಯಾನ್ ಮಾಡಿದ್ದಾರೆ. ಇವಾಗ ಶಾಪ್ ಮಾಡಿದ್ರೆ ಸುಸ್ತಾಗಿದ್ರೆ ಆಬ್ವಿಯಸ್ಲಿ ನಮ್ಗೆ ಹಶು ಆಗುತ್ತೆ. ಸೊ ಅಲ್ಲೇ ಅವರು ಫುಡ್ ಕೋರ್ಟ್ ಕೂಡ ಇಟ್ಟಿದ್ದಾರೆ. ಇವಾಗ ನಮ್ಗೆ ಶಾಪ್ ಮಾಡೋವಾಗ ಸುಸ್ತಾಗಿದ್ರೆ ಹೋಗ್ಬಿಟ್ಟು ಅಲ್ಲಿ ಊಟ ಕೂಡ ಮಾಡ್ಬೋದು. ಅಲ್ಲಿ ಕುತ್ಕೊಂಡೆಲ್ಲ ತಿಂತಿದ್ದಾರೆ ನೋಡಿ, ಅದು ಡೈನಿಂಗ್ ಏರಿಯಾ. ಮತ್ತು ನಾವಿವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಿದ್ದೀವಿ. ಎಲ್ಲ ಏನೇನಿದೆ ಅಂತ ತೋರಿಸ್ತೀವಿ, ಮುಂದೆ ನೀವೇ ನೋಡಿ. ಚೆನ್ನಾಗಿದೆ, ಅಡ್ಡ ಬರ್ತಾನೆ ನೋಡಿ. 3000 ಇವತ್ತು. ಡ್ರೆಸ್ಸು ಇದೆಯಾ? ಏನಂದೆ ಇನ್ನೊಂದ್ಸಲ ಇದೇನು ಗೊತ್ತಾ? ಏನಕ್ಕೆ? ಬ್ರಷ್ ಇಟ್ಕೊಳಕ್ಕೆ ಮತ್ತು ಕಾರ್ಟನ್. ನಂಗೆ ಈ ಥರ ಇದು ಇಷ್ಟ ಅಕ್ಕ, ನಂಗೆ ಈ ಥರದ್ದು ಇಷ್ಟ. ಏನು ಹ್ಯಾಂಡ್ ಬ್ಯಾಗ್ಸ್ ಚೆನ್ನಾಗಿದೆ. ನಾನು ನೀವು ಬಿಟ್ಟರೆ ನಾನು ಈ ಫುಲ್ ಐಕಿಯನ್ನೇ ತೊಗೊಂಡ್ಬಿಡ್ತೀನಿ. ಪಿಂಕ್ ಕಲರ್ ಅಂತ ಆಗಿದೆ, ಫುಲ್ ಐಕಿಯನ್ನೇ ತೊಗೊಂಡ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಬ್ಯಾಸ್ಕೆಟ್ ಇದೆ, ಅಲ್ಲಿ ಆ ಜಾರ್ಸ್ ನೋಡಿ ಎಷ್ಟು ಕ್ಯೂಟ್ ಇದೆ. ಜಾರ್ಸ್ ಮತ್ತು ಐಕಿಯಾ ಏನಿದೆ ಅದು 1 lakh ಸ್ಕ್ವೇರ್ ಫೀಟ್ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತು 7000+ ಫರ್ನಿಚರ್ಸ್ ಇದೆ, ಪ್ರಾಡಕ್ಟ್ಸ್ ಇದೆ, ನಿಮಗೆ ಎಷ್ಟೊಂದು ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ. ಆಮೇಲೆ ಸ್ವಲ್ಪ ನಾಯ್ಸ್ ಇದೆ, ಯಾಕಂದರೆ ಎಷ್ಟೊಂದು ಜನ ಇದ್ದರು ಮಾತಾಡೋದು ಅದು ಇದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಮಾನಿತ್ತು ಅಂದರೆ ನಮಗಂತೂ ಫುಲ್ ಕನ್ಫ್ಯೂಸ್ ಆಗ್ತಿತ್ತು, ಯಾವ್ದು ನೋಡೋದು ಯಾವ್ದು ಬಿಡೋದು, ಎಲ್ಲಿ ಹೆಂಗಿದೆ ಏನಿದೆ ಅಂತ ಫುಲ್ ಕನ್ಫ್ಯೂಷನಲ್ಲೇ ಇತ್ತು. ಬಟ್ ಅಲ್ಲಿ ಆರೋ ಮ್ಯಾಕ್ಸ್ ಇರುತ್ತೆ ಕೆಳಗಡೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದು ನೀವು. ಪ್ರೈಸ್ ಎಲ್ಲ ಡಿಪೆಂಡ್ಸ್ ಆಗುತ್ತೆ, ಯಾಕಂದರೆ ಅದು ಸ್ಟಾರ್ಟಿಂಗ್ ಒಂದು 50 ರೂಪೀಸಿಂದ ಒಂದು 50,000 ಇನ್ನೂ ಜಾಸ್ತಿನೇ. ತುಂಬ ಕಾಸ್ಟ್ಲಿದು ಇದೆ, ನಾರ್ಮಲ್ ರೇಟ್ದು ಇದೆ, ಸ್ವಲ್ಪ ಚೀಪಾಗಿರೋ ಐಟಮ್ಸು ಇದೆ, ಎಲ್ಲ ಇದೆ. ನೀವೆಲ್ಲ ರಿಸರ್ಚ್ ಮಾಡಿ ಯಾವ್ದು ನಿಮಗೆ ಬೇಕಾಗಿದೆಯೋ ಅದನ್ನು ತೊಗೊಬೋದು. ಆ್ಯಕ್ಚುಲಿ ಈ ಥರ ಎಲ್ಲ ನೋಡ್ತಿದ್ರೆ ನಮಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ನಮ್ಗೆ ಅದು ಬೇಡ ಅಂತಂದ್ರು ನೋಡೋಕ್ಕೆ ಚೆನ್ನಾಗಿದೆ, ಅದು ತೊಗೊಬೇಕಂತ ಅನಿಸುತ್ತೆ. ನಿಂಗೆ ಮ್ಯಾಚ್ ಆಗ್ತಿದೆ. ಅಮ್ಮ ಓಕೆ, ನನಗೆ
ಸೋ ಬ್ಯೂಟಿಫುಲ್. ಪ್ಲಾಂಟ್ಸ್ ಎಲ್ಲ ಏನು ಈ ರೂಮ್. ನನಗೆ ಈ ರೂಮ್ ಥೀಮ್ ತುಂಬ ಇಷ್ಟ ಆಯಿತು, ಯಾಕಂದರೆ ಇದು ಬ್ಲ್ಯಾಕ್ ಕಲರ್ ಇದೆ ಅಲ್ವಾ. ನಮ್ಮ ಮನೆಗಳಲ್ಲೆಲ್ಲ ಬ್ಲ್ಯಾಕ್ ಹಾಕೋಕ್ಕೆ ಬಿಡಲ್ಲ, ಬಟ್ ಇದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ನೋಡಿ. ಈ ಕಡೆನೂ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದ್ದು ಈ ಥರ ಗ್ಲಾಸ್ ಚೆನ್ನಾಗಿದೆ. ಏನದು ಸೋಪ್ ಡಿಸ್ಪೆನ್ಸರ್. ಇರು ಈ ಡ್ರೆಸ್ ಈ ಸೀರೆ ಚೆನ್ನಾಗಿದೆ ಅಲ್ಲ, ಸೀರೆ ಕತ್ಕೊಂಡು ಹೋಗ್ಬಿಡೋಣ. ಸ್ಯಾರಿ ಕಲೆಕ್ಷನ್ ಎಲ್ಲ ಕಾಯಿಸಿಲ್ಲ. ಸ್ಲಿಪ್ಪರ್ಸ್ ಹಾಕೋದು ನಿನ್ನಂಥವ್ರು ಎತ್ಕೊಂಡು ಹೋಗಿ ಟ್ರೈ ಮಾಡ್ತಾರಂತ ಅನಿಸ್ಬಿಟ್ಟಿದ್ದಾರೆ. ಅಲ್ಲ, ಇದ್ರ ಜೊತೆನೇ ಎತ್ಕೊಂಡು ಹೋಗ್ಬೋದು. ಇಲ್ಲೇ ಅಲ್ಲಿ ಸೈಡಲ್ಲಿ ಏನಾದರೂ ಇರುತ್ತೆ. ಮೇಲೆ ಎತ್ತದು ಇಲ್ಲೇ ಬಿಡು, ಬರ್ತಿಲ್ಲ ಅದು. ಹೋಯ್ತಾ? ಅದೇ ಹೋಗ್ತೇವೆ. ಹಾಂ ಬಿಡು. ಗ್ಲಾಸ್ ಚೇರ್ ಎಷ್ಟು ಭಾರ ಇದೆ? ಎಷ್ಟಿದು? ಪ್ಲ್ಯಾಂಟ್ಸು ಮತ್ತು ಫ್ಲವರ್ಸ್ ಮತ್ತು ಶೋ ಪೀಸ್ಗಂತೂ ಏನು ಕಡಿಮೆನೇ ಇಲ್ಲ. ಎಲ್ಲಿ ನೋಡಿದ್ರು ಎಷ್ಟೊಂದು ಸಿಗುತ್ತೆ. ಹಾಂ ಎಷ್ಟು? ಹಾಕೇ ಅಲ್ಲ. ಚೆನ್ನಾಗಿ ಎಷ್ಟೊಂದು ಜನ ಇದ್ದಾರೆ. ಟಿವಿ ಗೊತ್ತಿಲ್ಲ ಇಲ್ಲ. ಹಾಂ ಹೌದು, ಪೆನ್ಸಿಲ್ ಅದು. ಏನಿದು? ಸ್ಟಡಿ ಟೇಬಲ್ ಅನ್ಸುತ್ತೆ. ನಿನಗಲ್ಲ ದೀಕ್ಷಾ ಅದು. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಲರ್ಸ್ ಚೆನ್ನಾಗಿದೆ. ಈ ಕಲರ್ಸ್ ಚೆನ್ನಾಗಿದೆ ನೋಡಿ. ಹಬ್ಬ ಆಲ್ರೆಡಿ ನನಗೆ ಸುಸ್ತಾಗ್ಬಿಡ್ತು. ಹಾಫ್ ಆನ್ ಅವರ್ ಆಯ್ತು ಅನ್ಸುತ್ತೆ ನಾವು ಬಂದು.
ಏನು ಅಷ್ಟು ಗೊತ್ತಾಗಲ್ಲ. ಒಂದು ತುಣುಕು ಮಾತಾಡ್ಕೊಂಡು ಮನೇಲಿ ಗಾಯ್ಸ್ 55 ಇಂಚ್ ಟಿವಿ ಇದೆ, ನಮ್ಮಷ್ಟು ಟಿವಿ. ನಾವೆಲ್ಲ ಮೂವಿಯಲ್ಲಿ ನೋಡ್ತೀವಲ್ಲ ಆ ಥರ ಆಯಿತು. ಹಿಂಗೆ ಅವ್ರು ಹಾಬಿಟ್ ಮಲ್ಕೊಳ್ಳೋದು. ಈ ಕಾಫಿ ಮಾಡಿದ್ರೆ ಇಟ್ಟಿದ್ದರಲ್ಲಿ ಅದು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಮ್ಗೆ ನೀರು ಬೇಕಂದ್ರೆ ದೀಕ್ಷಾ ಎತ್ತಿಡು ಸಾಕು ಹೊಡೆದಾಕ್ತೀನಿ. ಹೆಂಗೆ ಕುಡಿಯೋದು? ಹಿಂಗೆ ತಾನೇ. ಕುಡಿಯೋದು ನಮಗೆ ಒಂದು ಅಕ್ಕ ಬಂತು. ಹಿಂಗೆ ಇಟ್ಕೋಬೇಕು. ನಂಗೆ ತಿನ್ಬಿಡ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಚಾಕ್ಲೇಟ್ ಥರ ಇದೆ ಸ್ಮೆಲ್. ವೈಟ್ ಚಾಕ್ಲೇಟ್. ಇಲ್ಲಿ ನಾನು ಕ್ಯಾಂಡಲ್ ಚಾ ಇದೆ. ಇದು ಇನ್ನೂ ಚೆನ್ನಾಗಿದೆ. ಹಾಂ, ಜಾಸ್ತಿ ಸ್ಮೆಲ್ ಇದೆ. ಇದು ಚೆನ್ನಾಗಿದೆ. ಬಿಟ್ಬಿಟ್ರೆ ಫುಲ್ ರೂಮ್ ಸ್ಮೆಲ್ ಬರುತ್ತೆ. ಕಮ್ಮ ನಾನು ಈ ವಾವ್. ಈ ಮೈ ಫೇವ್ರೆಟ್. ಇದೆ ಚೆನ್ನಾಗಿದೆ. ನಾನು ಏನೋ ನಿಜವಾದ ಅನ್ಕೊಂಬಿಟ್ಟೆ, ಗಾಯ್ಸ್ ಆದರೆ ಇದು ಫೇಕ್. ಸ್ಟಡಿ ಟೇಬಲ್ ಮೇಲೆ ಇಡೋದು ಅಷ್ಟೇ, ಅದ್ಮೇಲೆ ಬರಲ್ಲ. ದೀಕ್ಷಾ ಅಲ್ಲಿ ಪಾಪು ಫೋಟೋ. ಸಾನ್ವಿನ್ ಹಿಂಗೆ ಕರ್ಕೊಂಡೋಗಿ ಅವ್ರದ್ದಾ ಅದು? ಕಿಚನ್ ತೋರ್ಸೋಣ ಇರು. ಅದು ಅವ್ರದ್ದು ದೀಕ್ಷಾ. ಮಕ್ಕಳು ರೂಮ್. ಪಾಪು ಹಾಂ ನಿಜ. ಇಲ್ಲಿ ನೋಡು ಪಾಪು ಇಲ್ಲ, ಇದೆ ಸಿಂಗಲ್ ಬೆಡ್ ಇತ್ತು. ಅಲ್ಲಿದೆ ನೋಡಿ ಲೈಟ್. ಅದಾಗದೇ ಚೇಂಜ್ ಆಗ್ತದೆ.
ಏನು ಬಾಗೋಣ. ದೀಕ್ಷಾ ನಿನ್ನ ರೂಮಿಗೆ ಕರೆಯಲ್ವಾ? ಇದು ನಿಮ್ಗಿನ್ನ ಪಿಂಕ್ ಕಲರ್ ಇರೋದು ಇಷ್ಟ ಅಲ್ಲ? ನೈಸ್. ಈ ಕಲರು ಚೆನ್ನಾಗೇ ಇದೆ. ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಮಲ್ಕ ವೇಟ್ ಸೆಕೆಂಡ್. ಇಲ್ಲ ಪಾಪ ಅಲ್ಲೇ ಸೋಫಾಗಳು ಅದು ಇದು ಪೇಂಟ್ ಮಾಡೋದು. ಏನಿದು? ವಾಟ್ ಇಸ್ ದಿಸ್? ಐ ಗೆಸ್ ದಟ್ ಕಸದು ಏನಂತ ಗೊತ್ತಿಲ್ಲ. ಹಂಗಂದ್ರೆ ಪೇಂಟ್ ಮಾಡೋದಾ? ಅಲ್ಲಿ ಓಪನ್ ಆಗಿರೋದಿದೆ. ನಾನು ಹೇಳಿದ್ದೆ ಅದು ಏನು? ಅಂಟಿದೆ ಅದೇ ಹಿಂಗೆ ಕಸ ಇರ್ತಲ್ಲ ಹಿಂಗೆ ಸಿಂಚಾನಲ್ಲಿ. ಹೌದಾ? ಕ್ಲಿಂಟ್ ಹೌದು ಗಲೀಜು.